ತುಂಬಾ ಒಳ್ಳೆ ಮ್ಯಾಚ್ ಆಗಿತ್ತು. ವಾಸ್ ಅ ಫ್ಯಾಂಟಾಸ್ಟಿಕ್ ಗೇಮ್ ಫಾರ್ RCB. Was a great start for RCB. He got the important wicket of Ajinkya Rahane from where KKR state train got derailed. Aggressive captaincy, ಆದರೆ ತುಂಬಾ ಕಾಮ್ ಆಗಿ ಕ್ಯಾಪ್ಟನ್ಸಿ ಮಾಡಿದ್ರು. ನನಗೆ ಒಂದು 2-3 ವಿಷಯಗಳು stood out for me and I think I want to talk about that. The usual things are Virat Kohli batted like the king that he is. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಬ್ಯಾಟಿಂಗ್ ವಾಸ್ ಜಸ್ಟ್, ದ ಫ್ಲೋ ವಾಸ್ ಜಸ್ಟ್ ಅಮೇಸಿಂಗ್. KKR ಅಗೇನ್ಸ್ಟ್ ಅವರು ಯಾವಾಗಲೂ ಚೆನ್ನಾಗಿ ಆಡ್ತಾರೆ. He's completed 1000 runs against KKR in the IPL. As we say in broadcasting, jersey number 18 has started IPL 18 with a bang. And we used to sing Virat doing that and I think he'll continue to do that. Salt ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. I however want to touch on 2 points. One is Krunal Pandya's bowling. He was just amazing. Came under pressure in all situations when the team was under the pump. ಬಂದ್ರು bowling ಹಾಕಕ್ಕೆ. ಫಸ್ಟ್ ಪವರ್ ಪ್ಲೇ ನಲ್ಲಿ ಅಲ್ಲಿ ಪ್ರೆಷರಲ್ಲಿ ಹಾಕಿದ್ರು. ಮತ್ತೆ ಎರಡನೇದು 11ನೇ ಓವರಲ್ಲಿ ಬಂದ್ರು. ಅದರಲ್ಲೂ ಅಂಡರ್ ಪ್ರೆಷರ್ ಬೌಲಿಂಗ್ ಹಾಕಿದ್ರು. ಐ ಗಾಟ್ ದಿ ಇಂಪಾರ್ಟೆಂಟ್ ವಿಕೆಟ್ ಆಫ್ ಅಜಿಂಕ್ಯ ರಹಾನೆ ಫ್ರಮ್ ವೇರ್ KKR ಸ್ಟೇಟ್ ಟ್ರೈನ್ ಗಾಟ್ ಡಿರೇಲ್ಡ್. ಸೊ ನನ್ನ ಪ್ರಕಾರ ದ್ಯಾಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದ ಗೇಮ್. ಜಾಸ್ತಿ ಸ್ಪಿನ್ ಎಲ್ಲ ಮಾಡಲ್ಲ ಅವರು, ಇಷ್ಟಿಷ್ಟೇ ಮಾಡ್ತಾರೆ. ಆದರೆ ಆ್ಯಕ್ಯುರೇಸಿ ಇಸ್ ದ ಕೀ. ಆ್ಯಂಡ್ ಮ್ಯಾಚ್ ಆದಮೇಲೆ ಮಾತಾಡಿದ್ವಿ ಅವ್ರ ಜೊತೆ ಹೆಂಗೆ ಪ್ರಿಪರೇಷನ್ ಇತ್ತು ಅಂತ. ಮತ್ತು ಅವರು ಹೇಳಿದ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಚಾಲೆಂಜಿಂಗ್ ಸಿಚುವೇಶನ್ಸ್, ಟಫ್ ಸಿಚುವೇಶನ್ಸ್. ಆವಾಗಲೇ ಅವರಿಗೆ ಒಂಥರ ಜಿದ್ದು ಬರೋದು, ನನ್ನ ಈ ಸಿಚುವೇಶನಲ್ಲಿ ಮಾಡಿಕೊಡ್ಬೇಕು ಅಂತ. ಅದನ್ನೆಲ್ಲ ಕೇಳಾದ್ಮೇಲೆ ಇನ್ನೂ ನನಗೆ ಜಾಸ್ತಿ ಖುಷಿ ಆಯಿತು, ಕಾನ್ಫಿಡೆನ್ಸ್ ಬಂತು ದಟ್ RCBಗೆ ಒಳ್ಳೆ ಪಿಕ್. ಇವರು ಚೆನ್ನಾಗಿ ಮಾಡ್ತಾರೆ, ಬೆಂಗಳೂರಲ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಮಚ್ ಡಿಸರ್ವ್ಡ್ ಮ್ಯಾನ್ ಆಫ್ ದ ಮ್ಯಾಚ್ ಫಾರ್ ಮೀ, ಕೃಣಾಲ್ ಪಾಂಡ್ಯ. ಎರಡನೇ ವಿಷಯ ಏನಂದರೆ ದ ಕ್ಯಾಪ್ಟನ್ಸಿ ಆಫ್ ರಜತ್ ಪಟಿದಾರ್ ವಾಸ್ ಜಸ್ಟ್ ಟಾಪ್ ಫ್ರಿಕಿಂಗ್ ನಾಚ್. ಐ ಲವ್ಡ್ ಇಟ್. ಎವ್ರಿ ಮಿನಿಟ್ ಆಫ್ ಇಟ್ ವಾಸ್ ಅಮೇಸಿಂಗ್. ಪ್ರೊಆಕ್ಟಿವ್ ಕ್ಯಾಪ್ಟನ್ಸಿ ಮಾಡಿದ್ರು, ಕಾನ್ಫಿಡೆನ್ಸ್ ತೋರಿಸಿದ್ರು. 2-3 ವಿಷಯ, ಜಸ್ಟ್ ಪೋಲಿಂಗ್ ಚೇಂಜಸ್, ರೊಟೇಷನ್ ಆಫ್ ಬೌಲರ್ಸ್, ಯಾರು ಬೌಲರ್ನ ಯಾವಾಗ ತಗೊಂಡು ಬರಬೇಕು, ಯಾವಾಗ ಕೊಡಬೇಕು ಬೌಲಿಂಗು, ಬ್ಯಾಕ್ ಮಾಡಿದ್ರು. ಕಾಮ್ನೆಸ್ ಜೊತೆ ಕ್ಯಾಪ್ಟನ್ಸಿ ಮಾಡಿದ್ರು. ಅಗ್ರೆಸಿವ್ ಕ್ಯಾಪ್ಟನ್ಸಿ, ಆದರೆ ತುಂಬ ಕಾಮಾಗಿ ಕ್ಯಾಪ್ಟನ್ಸಿ ಮಾಡಿದ್ರು. ಸುಯಾಶ್ ಫಸ್ಟ್ ಓವರಲ್ಲಿ ಕ್ಯಾಚ್ ಬಿಟ್ಟಿದ್ದ, ಅದಾದ್ಮೇಲೂ ಆರಾಮಾಗಿದ್ದ ಅವನು. ಪ್ಯಾನಿಕ್ಕು ಮಾಡಲಿಲ್ಲ. ಅಪೀಲ್ ಮಾಡಿದಾಗ, DRSಗೆ ಅಪೀಲ್ ಮಾಡಿದಾಗ ಪ್ಯಾನಿಕ್ ಮಾಡಲಿಲ್ಲ, ಆರಾಮಾಗಿ. ಜನರಲಿ ಹೊಸೊಬ್ಬರು ಕ್ಯಾಪ್ಟನ್ಗಳ ಮಾಡ್ತಿರುವಾಗ, ಎಸ್ಪೆಷಲಿ IPLನೆಲ್ಲ ಏನು ಮಾಡ್ತಾರೆ, ಪ್ಯಾನಿಕ್ ಆಗಿಬಿಟ್ಟು ಅವರು ಬೇಗ ಅಂತ ಅಂದ್ಬಿಡ್ತಾರೆ. ಡೆಸ್ಪ್ರೇಟ್ ಒಂದು ವಿಕೆಟಿಗೆ ಏನಾದರೂ ಒಂದಿಷ್ಟು ಆಗಲಿ ಅಂತ. ರಜತ್ ಅಂಥದ್ದು ಏನೂ ಮಾಡಿಲ್ಲ, ಆರಾಮಾಗಿದ್ದರು. Captaincy led very well, kept calm, didn't just fall for anything. He listened to the wicketkeeper, trusted Jitesh Sharma's call and backed him. Beautiful captaincy. Field placings were good, bowling changes were top. One thing that stood out for me was how he backed Suyash even after he went for runs. 3ನೇ ಓವರಲ್ಲಿ ಆಲ್ರೆಡಿ 40 ರನ್ ಕೊಟ್ಟಿದ್ದ ಅವನು, ಆದರೆ ಅಂತೂ 4ನೇ ಓವರ್ ಅಗೇನ್ಸ್ಟ್ ಆಂಡ್ರೆ ರಸೆಲ್ ಕರ್ಕೊಂಡ್ಬಂದ. He knew it was going to be a chance, but he backed him. And then found wicket ತಗದ ತಕ್ಷಣ the first person to be at Suyash's corner or hugging Suyash was Rajat Patidar. And for me, from a captaincy perspective, that goes a long way. It's a big tick in the box for me. I love it. I love the way he's led this side in this game. Last but not the least, RCB fans, ಸ್ವಲ್ಪ ತಾಳ್ಮೆಯಿಂದ ಹೋಗೋಣ, ಆಯಿತಾ? ಶುರುವಾತ್ ಚೆನ್ನಾಗಾಗಿದೆ. ಸೊ ಇವಾಗ ಶಾಂತವಾಗಿರೋಣ, ಜಾಸ್ತಿ ಮಾತಾಡೋದು ಬೇಡ, ಸುಮ್ಮನೆ ಒಂದೊಂದು ಮ್ಯಾಚ್ ಆಡ್ಕೊಂಡು ಹೋಗೋಣ. ನನಗೇನೋ ಒಳ್ಳೆ ಫೀಲಿಂಗ್ ಬರ್ತಾ ಇದೆ. ಏನು ಹೇಳೋದು ಬೇಡ, ಯಾರಿಗೂ ಏನು ಹೇಳೋದು ಬೇಡ, ಒಂದೊಂದು ಮ್ಯಾಚ್ ಆಡ್ಕೊಂಡು ಹೋಗೋಣ. ಲಾಸ್ಟಲ್ಲಿ ಅಲ್ಲಿ ತನಕ ಬಂದರೆ ಗೆದ್ಕೊಂಡು ಹೋಗೋಣ, ಅದಾದ್ಮೇಲೆ ಮಾತಾಡೋಣ. ಅಲ್ಲಿ ತನಕ ಮಾತಾಡೋದು ಬೇಡ, ಸುಮ್ಮನೆ ದಯವಿಟ್ಟು ಆರಾಮಾಗಿರಿ. ಕೀಪ್ ಕಾಮ್ ಅಂತ ಹೇಳ್ತಾರ, ಕೀಪ್ ಕಾಮ್, ಎಲ್ಲ ಚೆನ್ನಾಗಿ ನಡೆಯುತ್ತೆ. ಓಕೆ, that's it on this episode. I will see you guys in the next one. Really enjoy this game from RCB. Take care guys. Bye.